ಫೈನಲಿ ಇವತ್ತು ನನ್ನ ಮುಂದೆ ಸ್ಯಾಮ್ಸಂಗ್ ಅವರು ಇನ್ನು ಕೆಲವು ದಿನಗಳಲ್ಲಿ ಲಾಂಚ್ ಮಾಡ್ತಾ ಇರುವಂಥ ಗ್ಯಾಲಕ್ಸಿ Z Fold ಮತ್ತು ಗ್ಯಾಲಕ್ಸಿ Z Flip 8 ಸೀರೀಸ್ ಇಂದು ಸ್ಮಾರ್ಟ್ಫೋನ್ಗಳಿದೆ. ಇನ್ನೂ ಲಾಂಚ್ ಆಗದೆ ಇರುವಂಥ ಸ್ಮಾರ್ಟ್ಫೋನ್ ಒರಿಜಿನಲ್ ಅಲ್ಲ, ಬಟ್ ಡಮ್ಮಿಗಳು ನೋಡೋದಕ್ಕೆ ಸೇಮ್ ಒರಿಜಿನಲ್ ರೀತಿಯಲ್ಲೇ ಇರುತ್ತೆ. ಈ ಸ್ಮಾರ್ಟ್ಫೋನ್ಗಳು ಆ್ಯಕ್ಚುಲಿ ಇನ್ನೂ ಲಾಂಚ್ ಆಗೋದಕ್ಕೆ ಇನ್ನೂ 1.5-2 ತಿಂಗಳು ಬೇಕು. ಮುಂಚೆನೇ ಆ್ಯಕ್ಚುಯಲ್ ಆಗಿ ಸ್ಮಾರ್ಟ್ಫೋನ್ ಯಾವ ರೀತಿ ಇರುತ್ತೆ ಅಂತ ಈ ಡಮ್ಮಿಗಳ ಮುಖಾಂತರ ತಿಳ್ಕೊಬೋದು. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಇವತ್ತು ನನ್ನ ಮುಂದೆ ಗ್ಯಾಲಕ್ಸಿ Z Fold 8 ವೈಡ್, ಗ್ಯಾಲಕ್ಸಿ Z Fold 8 ಅಲ್ಟ್ರಾ ಅಂತ ಮೋಸ್ಟ್ಲಿ ಕರಿಬೋದು, ಮತ್ತು ಗ್ಯಾಲಕ್ಸಿ Z Flip 8 ಈ ಮೂರು ಸ್ಮಾರ್ಟ್ಫೋನ್ಗಳು ಸಹ ಇದೆ. ಚೈನಾದಿಂದ ನಾವು ಆ್ಯಕ್ಚುಲಿ ಈ ಸ್ಮಾರ್ಟ್ಫೋನ್ನ ಇಂಪೋರ್ಟ್ ಮಾಡ್ಕೊಂಡಿರುವಂಥದ್ದು, ಡಮ್ಮಿ ಅನ್ನೋ ಸ್ಮಾರ್ಟ್ಫೋನ್ ಅಲ್ಲ. ಬನ್ನಿ ಡೈರೆಕ್ಟಾಗಿ ಈ ಮೂರನ್ನು ಕೂಡ ಅನ್ಬಾಕ್ಸ್ ಮಾಡೋಣ. ಫಸ್ಟು ಗ್ಯಾಲಕ್ಸಿ Z Flip 8. ಈ ಫೋನ್ ನೋಡೋದಕ್ಕೆ ಸೇಮ್ ಕಳೆದ ವರ್ಷದ ಫ್ಲಿಪ್ ರೀತಿಯಲ್ಲೇ ಇದೆ. ಮೇಜರ್ ಚೇಂಜಸ್ ಏನೂ ಇದೆ ಅಂತ ಅನ್ನಿಸ್ತಾ ಇಲ್ಲ. ನೋಡಿ, ಈ ಡಮ್ಮಿ ಆ್ಯಕ್ಚುಲಿ ಫ್ಲಿಪ್ ಕೂಡ ಆಗುತ್ತೆ, ನೋಡೋದಕ್ಕೆ ಒರಿಜಿನಲ್ ಫ್ಲಿಪ್ ಫೋನ್ ರೀತಿಯಲ್ಲೇ ಇದೆ. ಇದನ್ನು ಬಿಟ್ಟರೆ ಇದರ ಕೆಳಗಡೆ ನಮಗೆ ಗ್ಯಾಲಕ್ಸಿ Z Fold 8 ಅಲ್ಟ್ರಾ ಅಂತಲೂ ಕೂಡ ಕರಿಬೋದು, ನೇಮ್ ಚೇಂಜ್ ಮಾಡ್ತಾರೆ ಅಂತ ಕಾಣುತ್ತೆ. ಇದು ಕೂಡ ಅಷ್ಟೇ, ಕಳೆದ ವರ್ಷ ಕಂಪೇರ್ ಮಾಡಿಕೊಂಡ್ರೆ ಏನು ಮೇಜರ್ ಚೇಂಜಸ್ ಇದೆ ಅಂತ ಅನ್ನಿಸ್ತಿಲ್ಲ. ಸೇಮ್ ಅದೇ ರೀತಿ ಕ್ಯಾಮ್ರಾ ಪ್ಲೇಸ್ಮೆಂಟು, ಅದೇ ರೀತಿ ಡಿಸೈನು, ಫಾರ್ಮ್ ಫ್ಯಾಕ್ಟರ್ ಎಲ್ಲ ಅದೇ ರೀತಿ ಇದೆ. ಏನೋ ಚೇಂಜಸ್ ಆಗುತ್ತೆ ಅಂತ ಅನ್ನಿಸ್ತಾ ಇಲ್ಲ, ಆಯಿತಾ. ಸೊ ನೆಕ್ಸ್ಟು ಕೊನೆಯದಾಗಿ ಸೆಂಟರ್ ಆಫ್ ಅಟ್ರಾಕ್ಷನ್ನು ನಾವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರುವಂಥ ಸ್ಮಾರ್ಟ್ಫೋನ್ ಇದು, ಗ್ಯಾಲಕ್ಸಿ Z Fold ವೈಡ್. ಇದಕ್ಕೆ ಬರೀ ಗ್ಯಾಲಕ್ಸಿ Z Fold 8 ಅಂತ ಕರೀತಾರೆ ಅಥವಾ Z Fold 8 ವೈಡ್ ಅಂತ ಕರೀತಾರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಫಾರ್ಮ್ ಫ್ಯಾಕ್ಟ್ರು ಮಾತ್ರ ಹೆವಿ ಡಿಫ್ರೆಂಟ್ ಆಗಿದೆ. ಇದು ನೋಡಿ, ಗ್ಯಾಲಕ್ಸಿ Z Fold 8 ಅಲ್ಟ್ರಾ ನಾರ್ಮಲ್ ಫೋಲ್ಡು, ಈ ಕಡೆ ಇರುವಂಥದ್ದು ವೈಡ್ ಆಗಿರುವಂಥ ಫೋಲ್ಡು. ಫ್ರಂಟಲ್ಲಿರುವಂಥ ಡಿಸ್ಪ್ಲೇ ಫಾರ್ಮ್ ಫ್ಯಾಕ್ಟ್ರು ಕೂಡ ಡಿಫ್ರೆಂಟು, ಮತ್ತು ಓಪನ್ ಆದಾಗ ನೋಡ್ತಾ ಇದ್ದೀರಾ, ಓಪನ್ ಆದಾಗ ಇದು ನಾರ್ಮಲ್ ಒಂಥರ ಬಾಕ್ಸಿ ಟೈಪ್ ಅನಿಸುತ್ತೆ. ಬಟ್ ಈ ಒಂದು ಫೋಲ್ಡ್ ಓಪನ್ ಆದಾಗ ನೋಡ್ತಾ ಇದ್ದೀರಾ, ಒಂದು ರೀತಿ ಆ್ಯಕ್ಚುಯಲ್ ನಾವು ಸ್ಮಾರ್ಟ್ಫೋನ್ ನೋಡ್ಬೇಕಾದ್ರೆ ಒಂದು 3:4 ಆಸ್ಪೆಕ್ಟ್ ರೇಷಿಯೋ ಬರುತ್ತಲ್ವಾ. ಸೊ ಮೂವಿ ನೋಡೋದಕ್ಕೆಲ್ಲ ಕನ್ವಿನಿಯೆಂಟ್ ಆಗಿರುವಂಥ ಫಾರ್ಮ್ ಫ್ಯಾಕ್ಟ್ರು, ಆಯಿತಾ. ಸೊ ನಾನು ಪರ್ಸ್ನಲಿ ಪ್ರಿಫರ್ ಮಾಡೋದಾದರೆ ಈ ಥರ ನಾರ್ಮಲ್ ಫೋಲ್ಡ್ಗಿಂತ ಈ ಥರ ವೈಡ್ ಆಗಿರುವಂಥ ಫೋಲ್ಡೇ ಮೂವಿ ನೋಡೋದಕ್ಕೆಲ್ಲ ಮೀಡಿಯಾ ಕನ್ಸಂಪ್ಷನ್ಗೆ ಸ್ವಲ್ಪ, ಅಂದರೆ ತುಂಬ ಮೇಜರ್ ಡಿಫ್ರೆನ್ಸ್ ಅನಿಸಲ್ಲ, ಸ್ವಲ್ಪ ಬೆಟರ್ ಅನ್ನಿಸ್ಬೋದು ನಂಗೆ ಅನ್ನಿಸ್ತಂಗೆ, ಆಯಿತಾ. ಸೊ ಫಸ್ಟು ಈ ಗ್ಯಾಲಕ್ಸಿ Z Fold 8 ವೈಡ್ ಬಗ್ಗೆನೇ ಮಾತನಾಡ್ತೀನಿ, ಆಯಿತಾ. ಸೊ ನಮಗೆ ಈ ಒಂದು ಫೋಲ್ಡಲ್ಲಿ ಹೊರಗಡೆ 5.4 ಇಂಚಿಂದು ಡಿಸ್ಪ್ಲೇ ಸಿಗುತ್ತೆ. ಒಂಥರ ನೋಡಿ ಡಿಫ್ರೆಂಟ್ ಆಗಿದೆ, ಆಯಿತಾ. ನಾರ್ಮಲಿ ನಾವು ಯೂಸ್ ಮಾಡುವಂಥ ಫೋನ್ ಈ ಥರ ಇರುತ್ತೆ, ಆಯಿತಾ. ಈ ಥರ ಉದ್ದ ಇರುತ್ತೆ, ಹಿಂಗೆ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಇದೊಂಥರ ಬಾಕ್ಸಿ ಟೈಪ್ ಇದೆ, ಆಯಿತಾ. ಸೊ ನಮಗೆ ಯೂಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಸ್ಟಾರ್ಟಿಂಗು, ಅಡ್ಜಸ್ಟ್ ಆಗೋ ತನಕ. ಏನಕ್ಕೆ ನೋಡಿ, ಈ ಕಡೆ ಎಡ್ಜ್ ತನಕ ನಮ್ಮ ಕೈ ರೀಚೇ ಆಗಲ್ಲ. ಇಲ್ಲೆಲ್ಲ ಆಗ್ಬೋದು ಕಷ್ಟಪಟ್ಟರೆ, ಬಟ್ ಈ ಕಡೆ ಎಡ್ಜ್ ರೀಚೇ ಆಗೋದಿಲ್ಲ, ಆಯಿತಾ. ಸೊ ಬಟ್ ಸ್ಟಿಲ್ ಮೋಸ್ಟ್ಲಿ ನಮಗೆ ಫೋನ್ ಯೂಸ್ ಮಾಡೋಕ್ಕೆ ತುಂಬ ಕನ್ವಿನಿಯೆಂಟ್ ಆಗ್ಬೋದು ಅನಿಸುತ್ತೆ ಈ ಒಂದು ಆಸ್ಪೆಕ್ಟ್ ರೇಷಿಯೋ ಇರುವಂಥ ಡಿಸ್ಪ್ಲೇ. ಸೊ 5.4 ಇಂಚು, ಇದು ಓಪನ್ ಆದಾಗ 7.6 ಇಂಚ್ ಆಗುತ್ತೆ. ಕ್ರೇಜಿ ಮಾತ್ರ. ಸೊ ಆಗಲೇ ಹೇಳ್ದಂಗೆ 4:3 ಆಸ್ಪೆಕ್ಟ್ ರೇಷಿಯೋನೊಂದಿಗೆ ನಿಮಗೆ ಈ ಒಂದು ಒಳಗಡೆ ಡಿಸ್ಪ್ಲೇ ಸಿಗುತ್ತೆ, ಆಯಿತಾ. ಈ ಒಂದು ಸ್ಮಾರ್ಟ್ಫೋನು ಓಪನ್ ಆಗಿದ್ದಾಗ ರೂಮರ್ಸ್ಗಳ ಪ್ರಕಾರ, ಕನ್ಫರ್ಮ್ ಇಲ್ಲ, ಕೇವಲ 4.5 mm ಥಿಕ್ನೆಸ್ ಇರುತ್ತಂತೆ, ಬರೀ 4.5 mm. ಮತ್ತು ಕಂಪ್ಲೀಟಾಗಿ ಕ್ಲೋಸ್ ಆಗಿದ್ದಾಗ 9.8 mm ಅಂತ ಹೇಳಲಾಗ್ತಾ ಇದೆ, ಕನ್ಫರ್ಮ್ ಇಲ್ಲ. ಒಟ್ಟಿನಲ್ಲಿ ಈ ಡಮ್ಮಿಗಳಂತೂ ಹೆವಿ ಅಂದರೆ ಹೆವಿ ತಿನ್ನಾಗಿದೆ, ಆಯಿತಾ. ಸೊ ಕ್ರೇಜಿ, ಲಿಟ್ರಲಿ ನೋಡಿ, USB Type-C ಎಷ್ಟು ತಿಕ್ಕಾಗಿದೆಯೋ ಅಷ್ಟೇ ಥಿಕ್ನೆಸ್ ನಿಮಗೆ ಈವನ್ ಈ ಸ್ಮಾರ್ಟ್ಫೋನ್ ಸಿಗ್ತಾ ಇದೆ. ಇದರಲ್ಲಿ ಬಟನ್ಸ್ಗಳೆಲ್ಲ ಅಷ್ಟು ಗೊತ್ತಾಗ್ತಿಲ್ಲ. ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುತ್ತೆ ಅಂತ ಹೇಳಲಾಗ್ತಾ ಇದೆ, ಗೊತ್ತಿಲ್ಲ. ಅಂಡರ್ ಡಿಸ್ಪ್ಲೇ ಕೊಟ್ಟರು ಕೊಡ್ಬೋದೇನೋ. ಒಟ್ಟಿನಲ್ಲಿ ಈ ಒಂದು ಬಟನ್ಸ್ ನೋಡಿದ್ರೆ ಏನೂ ಕನ್ಫರ್ಮ್ ಇಲ್ಲ, ಮೋಸ್ಟ್ಲಿ ಸೈಡ್ ಮೌಂಟೆಡ್ಡೇ ಕೊಟ್ಟರು ಕೊಡಬಹುದೇನೋ. ಹಿಂದ್ಗಡೆ ಈ ಫೋನಲ್ಲಿ ಬರೀ 2 ಕ್ಯಾಮ್ರಾ ಇದೆ. ನಾರ್ಮಲ್ ಫೋಲ್ಡಲ್ಲಿ ಕಳೆದ ವರ್ಷನೂ ಮತ್ತು ಈ ವರ್ಷ ಎರಡರಲ್ಲೂ 3 ಕ್ಯಾಮ್ರಾ ಇರ್ತಿತ್ತು. ಬಟ್ ಈ ಒಂದು Z Fold 8 ವೈಡಲ್ಲಿ ಬರೀ 2 ಕ್ಯಾಮ್ರಾ ಇರುತ್ತೆ, ಆಯಿತಾ. ಸೊ ರೂಮರ್ಸ್ಗಳ ಪ್ರಕಾರ ಈ ಫೋನ್ನ ಮೇನ್ ಸೆನ್ಸರ್ 50 MP ಇರುತ್ತಂತೆ, 50 MP ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಇರುತ್ತಂತೆ, ಮತ್ತು ಸೆಲ್ಫಿ ಕ್ಯಾಮ್ರಾ ಇಲ್ಲಿ 10 MP ಮತ್ತು ಒಳಗಡೆ 10 MP. ಸೊ ಎರಡು ಕೂಡ 10 MP ಸೆಲ್ಫಿ ಕ್ಯಾಮ್ರಾ ಇರುತ್ತಂತೆ. ಸೊ ಇದು ನೋಡಿ, ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ ಅದಕ್ಕೆ. ಸೊ ಗ್ಯಾಲಕ್ಸಿ Z Fold 8 ವೈಡ್
ಆಯಿತಾ. ಸಖತ್ತಾಗಿದೆ. ನಾನಂತೂ ಪ್ರಿಫರಬಲ್ ಇದನ್ನೇ ಚೂಸ್ ಮಾಡ್ತೀನಿ ನಾರ್ಮಲ್ ಫೋಲ್ಡ್ಗಿಂತ. ಕಾಂಪ್ಯಾಕ್ಟ್ ಆಗಿದೆ ಗುರು, ಮತ್ತು ಲೈಟ್ ವೆಯ್ಟ್ ಕೂಡ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. 199 ಗ್ರಾಮ್ ವೆಯ್ಟ್ ಇರುತ್ತಂತೆ. ಅದು ಏನು ತುಂಬ ಲೈಟ್ ಅನ್ನಲ್ಲ, ಬಟ್ ಕಂಪ್ಯಾರಿಟಿವ್ಲಿ ಫೋಲ್ಡ್ಗಳಲ್ಲಿ ನೋಡಿಕೊಂಡ್ರೆ ಸ್ವಲ್ಪ ಲೈಟ್ ವೆಯ್ಟೆ. ಮತ್ತು ಈ ಫೋನಲ್ಲಿ 4800 mAh ಕೆಪಾಸಿಟಿ ಬ್ಯಾಟ್ರಿ ಇರುತ್ತಂತೆ. ನಂಗೆ ಅನ್ನಿಸ್ತಂಗೆ ಕಡಿಮೆನೇ. ಈ ಸ್ಯಾಮ್ಸಂಗ್ ಅವ್ರು ಸ್ವಲ್ಪ ಅಪ್ಡೇಟ್ ಆಗಬೇಕು ಆಯಿತಾ. 6000, 7000, 8000 mAh ಕೆಪಾಸಿಟಿ ಬಿಟ್ಟರೆ ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. ಸೊ ಒಟ್ಟಿನಲ್ಲಿ ನಾನಂತೂ ಈ ಒಂದು ಫೋನ್ಗೆ ತುಂಬ ಎಕ್ಸೈಟ್ ಆಗಿದ್ದೇನೆ. ಇನ್ನು ಈ ಒಂದು ರೆಗ್ಯುಲರ್ ಫೋಲ್ಡ್ ಸ್ಮಾರ್ಟ್ ಫೋನಿಗೆ ಬರ್ತೀನಿ ಆಯಿತಾ. ನಂಗೆ ಅನ್ನಿಸ್ತಂಗೆ ಈ ಫೋನ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಯಲ್ಲಿ ಏನೂ ಮೇಜರ್ ಚೇಂಜಸ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇಲ್ಲ ಆಯಿತಾ. ನೋಡೋಕ್ಕೆ ಸೇಮ್ ಕಳೆದ ವರ್ಷದ ಅಕ್ಕಪಕ್ಕ ಇಟ್ಬಿಟ್ಟು ತೋರಿಸ್ತೀನಿ ನೋಡಿ. ಕಳೆದ ವರ್ಷದ ಫೋಲ್ಡ್ ರೀತಿಯಲ್ಲೇ ಇದೆ, ಫೋಲ್ಡ್ 7 ರೀತಿಯಲ್ಲೇ ಇದೆ. ಸೊ ಈ ಒಂದು ಫೋನ್ ನಾವು ಓಪನ್ ಮಾಡಿದ್ರೆ ನೋಡಿ, ಮಾಮೂಲಿ ಸೇಮ್ ಅದೇ ಸೈಜು, ಕ್ಲೋಸ್ ಮಾಡಿದ್ರು ಅದೇ ಸೈಜು. ಸೊ ರೂಮರ್ಸ್ಗಳ ಪ್ರಕಾರ ಈ ಒಂದು ಫೋನ್ ಏನಿದೆ ಇದು ಹೊರಗಡೆ ಈ ಒಂದು ಡಿಸ್ಪ್ಲೇ 6.5 ಇಂಚ್ ಇರುತ್ತಂತೆ. ಸೊ ಓಪನ್ ಆದಾಗ 8 ಇಂಚು ಆಯಿತಾ. ಮತ್ತು ಥಿಕ್ನೆಸ್ಸು ಈ ವೈಡ್ ಫೋನ್ಗಿಂತ ಥಿಕ್ನೆಸ್ ಸ್ವಲ್ಪ ಕಡಿಮೆ ಇದೆ ಇದು ಆಯಿತಾ. 4.1 mm ಥಿಕ್ನೆಸ್ಸು ಓಪನ್ ಆಗಿದ್ದಾಗ. ಕ್ಲೋಸ್ ಆಗಿದ್ದಾಗ 8.7 mm ಥಿಕ್ನೆಸ್ ಅಪ್ರಾಕ್ಸಿಮೇಟ್ಲಿ, ಕನ್ಫರ್ಮ್ ಇಲ್ಲ ಇದು, ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಈ ಸ್ಮಾರ್ಟ್ಫೋನ್ ನಂಗೆ ಅನ್ನಿಸ್ತಂಗೆ ಕಳೆದ ವರ್ಷ ಏನು ವೆಯ್ಟ್ ಇತ್ತು 215-220 ಗ್ರಾಮು, ಸಿಮಿಲರ್ ವೆಯ್ಟೇ ಇರುತ್ತೆ. ಮತ್ತು ಇದರಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿಯನ್ನು ಹಾಕ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದರಲ್ಲೂ ಕೂಡ ಮೋಸ್ಟ್ಲಿ ಕಳೆದ ವರ್ಷ ಕೂಡ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರೇ ಇತ್ತು. ಇದರಲ್ಲಿ ಈ ವರ್ಷನೂ ಕೂಡ ಅದೇ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ನ ಕೊಡಬಹುದು. ಮೇಜರ್ ಚೇಂಜಸ್ ನಂಗೆ ಅನ್ನಿಸ್ತಂಗೆ ಈ ಫೋನಲ್ಲಿ ಆಗೋದಿಲ್ಲ. 200 MP ಮೇನ್ ಸೆನ್ಸಾರ್ ಇರುತ್ತೆ, 50 MP ಅಲ್ಟ್ರಾ ವೈಡ್ ಆ್ಯಂಗಲ್ಲು, 10 MPದು ಟೆಲಿಫೋಟೋ ಕ್ಯಾಮ್ರಾ ಒಂದು ಎಕ್ಸ್ಟ್ರಾ ಸಿಗುತ್ತೆ ನಿಮಗೆ. ಅದರಲ್ಲಿ 50 MP ಮೇನ್ ಸೆನ್ಸಾರ್ ಇತ್ತು, ಟೆಲಿಫೋಟೋ ಕ್ಯಾಮ್ರಾ ಇರಲಿಲ್ಲ ವೈಡಲ್ಲಿ ಈ ಒಂದು ಫೋನಲ್ಲಿ. ಸೊ ಇದರಲ್ಲಿ ನಮಗೊಂದು ಟೆಲಿಫೋಟೋ ಕ್ಯಾಮ್ರಾ ಸಿಗುತ್ತೆ, ಒಳ್ಳೆಯದು. ಮತ್ತು ಸೇಮ್ ಇಲ್ಲೊಂದು ಮತ್ತು ಒಳಗಡೆ ಒಂದು 10 MPದು ಸೆಲ್ಫಿ ಕ್ಯಾಮ್ರಾವನ್ನು ಕೊಡ್ತಾರೆ. ಸೊ ನಾನು ಈ ಫೋನ್ಗೆ ಅಷ್ಟೊಂದೇನು ಎಕ್ಸೈಟ್ ಆಗಿಲ್ಲ. ಸೇಮ್ ಕಳೆದ ವರ್ಷದ ಫೋಲ್ಡ್ ರೀತಿಯಲ್ಲೇ ಇದೆ. ಫಾರ್ಮ್ ಫ್ಯಾಕ್ಟ್ರಿ ಏನಂತ ಏನು ಚೇಂಜ್ ಆಗಿಲ್ಲ. ಈ ಎರಡೂ ಸ್ಮಾರ್ಟ್ಫೋನ್ಗಳಲ್ಲಿ ರೂಮರ್ಸ್ಗಳ ಪ್ರಕಾರ ಸ್ನ್ಯಾಪ್ಡ್ರ್ಯಾಗನ್ 8 Elite Gen 5 ಪ್ರೊಸೆಸರೇ ಇರುತ್ತಂತೆ. ಅಪ್ ಟು 16 GB ರ್ಯಾಮು, 1 TB ತನಕ ಸ್ಟೋರೇಜ್ ವೇರಿಯಂಟ್ ಇರಬಹುದು. ಎರಡಕ್ಕೂ 45 ವ್ಯಾಟಿನ ಫಾಸ್ಟ್ ಚಾರ್ಜರ್ ಬರಬಹುದು ಆಯಿತಾ. ಸೊ ಓಕೆ, ನಾನಂತೂ ಇದನ್ನೇ ಚೂಸ್ ಮಾಡ್ತೀನಪ್ಪ, ನನ್ನ ಒಪಿನಿಯನ್. ನಿಮ್ಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ. ನೆಕ್ಸ್ಟು ಈ ಒಂದು Z Flip 8ಗೆ ಬರ್ತೀನಿ. ಇದು ಕೂಡ ಅಷ್ಟೇ ಆಯಿತಾ, ಅಂಥ ಮೇಜರ್ ಚೇಂಜಸ್ ಏನೂ ಆಗಿಲ್ಲ. ಏನೇನು ಚೇಂಜ್ ಆಗಿದೆ ಹೇಳ್ಕೊಂಡು ಹೋಗ್ಬಿಡ್ತೀನಿ ಆಯಿತಾ. ಲುಕ್ ವೈಸ್ ಅಂತೂ ನನಗೆ ಏನೂ ಡಿಫ್ರೆನ್ಸ್ ಇದೆ ಅಂತ ಅನ್ನಿಸ್ತಾ ಇಲ್ಲ. ಸೊ ಈ ಹೊರಗಡೆ ಕವರ್ ಡಿಸ್ಪ್ಲೇ ಸೇಮ್ 4.1 ಇಂಚೇ ಇರುತ್ತೆ, ಏನೂ ಚೇಂಜ್ ಆಗಿಲ್ಲ. ಪ್ರೊಸೆಸರ್ ಆ್ಯಕ್ಚುಲಿ ಅವ್ರು ಹೇಳ್ತಾ ಇದ್ದಾರೆ Exynos 2600 ಅಥವಾ ಸ್ನ್ಯಾಪ್ಡ್ರ್ಯಾಗನ್ 8 Elite Gen 5 ಬರ್ಬೋದು ಅಂತ. ಮೋಸ್ಟ್ಲಿ ನಮ್ಮ ದೇಶದಲ್ಲಿ Exynos 2600 ಬರಬಹುದು, ಸ್ಯಾಮ್ಸಂಗ್ ಅವ್ರದ್ದೇ ಪ್ರೊಸೆಸರು. ಸೊ ಈ ಒಂದು ಒಳಗಡೆ ಡಿಸ್ಪ್ಲೇ ಸೈಜ್ ಕೂಡ ಚೇಂಜ್ ಆಗಿಲ್ಲ, 6.9 ಇಂಚು. ಥಿಕ್ನೆಸ್ ಸ್ವಲ್ಪ ಚೇಂಜ್ ಆಗಿದೆ ಆಯಿತಾ. ಸೊ ಅನ್ಫೋಲ್ಡ್ ಆಗಿದ್ದಾಗ, ಸೊ ಈ ಥರ ಓಪನ್ ಆಗಿದ್ದಾಗ ಕಳೆದ ವರ್ಷ 6.5 mm ಇತ್ತು. ಸೊ ಈ ವರ್ಷ ಬರೀ 6 mm ಅನ್ನು ಮಾಡಿದ್ದಾರಂತೆ. ಸ್ವಲ್ಪ ಈ ವರ್ಷ ಫೋನು ಥಿನ್ ಆಗಬಹುದು, ಸ್ವಲ್ಪ ಲೈಟ್ ವೆಯ್ಟ್ ಆಗಬಹುದು. ಅದು ಬಿಟ್ಟರೆ ಡಿಸ್ಪ್ಲೇ ರಿಫ್ರೆಶ್ ರೇಟು ಸೇಮು, UFS ಸ್ಟೋರೇಜ್ ಟೈಪು 4.0 ಸೇಮು. ಕ್ಯಾಮ್ರಾ ಲಿಟ್ರಲಿ ಇದರಲ್ಲಿರುವಂಥ 3 ಕ್ಯಾಮ್ರಾ, ಅಂದರೆ ಹಿಂದ್ಗಡೆ 2 ಸೆಲ್ಫಿ ಕ್ಯಾಮ್ರಾ, ಇಷ್ಟು ಕ್ಯಾಮ್ರಾಗಳಲ್ಲೂ ಕೂಡ ಸೇಮ್ ಏನೂ ಚೇಂಜ್ ಆಗಿಲ್ಲ. 50 MP ಮೇನ್ ಸೆನ್ಸಾರ್, 12 MP ವೈಡ್ ಆ್ಯಂಗಲ್ಲು, 10 MP ಸೆಲ್ಫಿ ಕ್ಯಾಮ್ರಾ. ಈವನ್ ಬ್ಯಾಟ್ರಿನೂ ಕೂಡ ಚೇಂಜ್ ಮಾಡ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. 4300 mAh ಕೆಪಾಸಿಟಿನೇ ಕೊಟ್ಟಿದ್ದಾರೆ. ಹೋದ ವರ್ಷವೂ ಅಷ್ಟೇ ಇತ್ತು, ಈ ವರ್ಷವೂ ಅಷ್ಟೇ. ಈವನ್ ಚಾರ್ಜಿಂಗ್ ಸ್ಪೀಡಲ್ಲೂ ಕೂಡ ಏನೂ ಚೇಂಜ್ ಆಗಿಲ್ಲ, IP ರೇಟಿಂಗಲ್ಲಿ ಚೇಂಜ್ ಆಗಿಲ್ಲ. ಆಗಲಿಲ್ಲ ನನಗೆ ವೆಯ್ಟು, ಥಿಕ್ನೆಸ್ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ವೆಯ್ಟು 170 ಗ್ರಾಮ್ ಇರುತ್ತಂತೆ. ಸೂಪರ್. ಕಳೆದ ವರ್ಷ 188 ಗ್ರಾಮ್ ಇತ್ತು. ಸೊ ಒಂದು 18 ಗ್ರಾಮು ವೆಯ್ಟು ಈ ವರ್ಷ ಕಡಿಮೆ ಆಗಬಹುದು. ಸೊ ಇದಿಷ್ಟು ನೋಡ್ರಪ್ಪ. ಇನ್ನು ಕೆಲವು ದಿನಗಳಲ್ಲಿ, ಮೋಸ್ಟ್ಲಿ ಮುಂದಿನ ತಿಂಗಳು ಎಂಡಸ್ಟಲ್ಲಿ ಲಾಂಚ್ ಆಗ್ಬೋದೇನೋ. ಸೊ ಮುಂಚೆನೇ ಈ ಫೋನ್ಗಳು ಹೆಂಗಿರುತ್ತೆ ಅಂತ ಗೊತ್ತಾಗ್ಬಿಟ್ಟಿದೆ. ಸೊ ನಿಮ್ಗೆ ಈ 3ರಲ್ಲಿ ಯಾವುದು ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು? ನಂಗೆ ಗೊತ್ತು ನಿಮಗೂ ಈ ಒಂದು ವೈಡ್ ಫೋನೇ ಇಷ್ಟ ಆಗಿದೆ ಅಂತ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಕ್ಚುಲಿ ಫೋನ್ಗಳು ಬರ್ತವೆ, ಬ್ರ್ಯಾಂಡ್ ಅವರೇ ಕಳಿಸ್ಬೋದು ಮೋಸ್ಟ್ಲಿ. ಆ ಟೈಮಲ್ಲಿ ಒರಿಜಿನಲ್ ಫೋನ್ನ ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡ್ತೀನಿ, ವೆಯ್ಟ್ ಮಾಡ್ತಾಯಿರಿ ಅದಕ್ಕೆ ಆಯಿತಾ. ಸೊ ಇದಿಷ್ಟು ಈ ವಿಡಿಯೋ. ಐ ಹೋಪ್ ನಿಮಗೆ ಯೂಸ್ಫುಲ್ ಆಗಿದೆ. ಕ್ಯೂರಿಯಾಸಿಟಿ ಇದ್ದವ್ರಿಗೆ ಫೋನ್ ಆ್ಯಕ್ಚುಲಿ ಹೆಂಗಿರುತ್ತೆ ಅಂತ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.